ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಬಾಳಲ್ಲೂ ಕತ್ಲು ಮರೆಯಾಗಿ ಬೆಳಕು ಜಾಸ್ತಿ ಬರಲಿ ಆ್ಯಂಡ್ ಬೆಳಕು ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ದೀಪ ಎಲ್ಲ ಹಚ್ಚಿಟ್ಟು ಎಲ್ಲ ಆಗಿತ್ತು. ನಾರ್ಮಲಾಗಿ ಪೂಜೆ ಮಾಡಿದ ಅಷ್ಟೇ. ಯಾಕೆ ನಿಮ್ಗಳಿಗೆ ತೋರಿಸಿದೆ ನಾವು ಟ್ರಾವೆಲ್ ಮಾಡ್ತಿದ್ವಿ ಅಂತ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಹಾಕಿ ಇನ್ನೊಂದು ದಿನ ಬೇಕು, ಇದೆಲ್ಲ ಸರಿ ಹೋಕೆ. ಸೊ ಹಾಗಾಗಿ ತುಂಬ ಗ್ರ್ಯಾಂಡಾಗಿ ದೀಪಾವಳಿ ಹಬ್ಬ ಅಂತ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಪೂಜೆ ನಾರ್ಮಲಾಗಿ ಮುಗಿಸಿ ಅಡುಗೆ ಮಾಡ್ತಿದ್ದೆ. ಅಡುಗೆಗೋಷ್ಟೇ ತುಂಬ ಸಿಂಪಲಾಗಿ ಶಾವಿಗೆ ಪಾಯಸ, ಬೇಗ ಆಗುವಂಥ ಪಾಯಸ ಅಂದರೆ ಅದು ಶಾವಿಗೆ ಪಾಯಸನೇ. ಆ್ಯಂಡ್ ನಮ್ಮ ಮನೇಲಿ ಶಾವಿಗೆ ಪಾಯಸ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಸೊಪ್ಪು ಬಿಟ್ಟಿತ್ತು ಮನೆಯಲ್ಲಿ, ಕಿತ್ಕೊಂಡು ಬಂದಿದ್ದೆ. ಸೊಪ್ಪಿಂದು ಪಲ್ಯ, ಬೇಳೆ ಹಾಕಿ, ಹಾಗೆ ಸೌತೆಕಾಯಿ ತೊವೆ, ಇಷ್ಟೇ ನಮ್ಮ ಮೆನು ಇವತ್ತು. ಚಿತ್ರಾನ್ನ, ಸಿಕ್ಕಾಪಟ್ಟೆ ಪಟಾಕಿ ಹೊಡಿತಿದ್ದಾರೆ. ಚಿತ್ರಾನ್ನ ಬೋಂಡ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅಲ್ಲಿ 3-4 ದಿನ ಕಂಟಿನ್ಯೂಸ್ ಆಗಿ ಹೋಟೆಲ್ ಊಟ. ಸೊ ಹಾಗಾಗಿ ಆ ಥರದ್ದೆಲ್ಲ ಏನೂ ಬೇಡ, ಸಿಂಪಲಾಗಿರಲಿ ಅಂತ ತೊವೆ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನೂ ಏನೂ ಎತ್ತಿಟ್ಟಿಲ್ಲ ನೋಡಿ, ಎಲ್ಲ ಹಿಂಗೆ ಇಟ್ಬಿಟ್ಟಿದ್ದೀವಿ. ಇನ್ನು ನಾವು ಊರಿಂದ ಮೇಲೆ ಇದೆಲ್ಲ ಯೂಶ್ವಲಿ ಕ್ಯಾರಿ ಮಾಡ್ತೀವಿ ನಾವು ಯಾವ್ದಾರ ಊರಿಗೆ ಹೋಗ್ತೀವಿ ಅಂತಂದರೆ. ಈ ಥರದ್ದು ಫಿಲ್ಟರ್ ಅಲ್ಲ, ಆ್ಯಕ್ಚುಲಿ ಏನಂತಾರೆ ಇದಕ್ಕೆ, ಕ್ಯಾನ್ಸ್ ಅಷ್ಟೇ. ಇದು ಇಲ್ಲಿ ನಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಈಸಿ. ಆಲ್ಮೋಸ್ಟ್ ಇದರೊಳಗೆ 1 ಗ್ಯಾಲನ್ ಅಂದರೆ 4 ಲೀಟರ್ ಹಿಡಿಸುತ್ತೆ. ಆ್ಯಂಡ್ ಇನ್ನೊಂದು ಈ ಥರದ್ದು ಒಂದಿದೆ, ಇದು ಆಲ್ಮೋಸ್ಟ್ 6 ಲೀಟರ್ ಕ್ಯಾನ್ ಅಂತ ಅನ್ಕೋತೀನಿ. 2 ಇಟ್ಕೊಂಡಿದ್ದೀನಿ, 2 ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ. ಅಂದರೆ ಒಂದು ನಮಗೆ ಕಾಫಿ ಡೇನಲ್ಲಿ ಕೆಲವು ಪಾಯಿಂಟ್ ಕಲೆಕ್ಟ್ ಮಾಡೋದು ಅವಾಗ ಬರೋದಲ್ಲ, ಅದರೊಳಗೆ ಫ್ರೀಯಾಗಿ ಯಾವ್ದಾರ ಒಂದು ತೊಗೋಬೇಕಿತ್ತು, ಎಷ್ಟೋ ಪಾಯಿಂಟ್ಸ್ ಮಾಡಿದ್ದಕ್ಕೆ ಅಂತ ಅದನ್ನು ತೊಗೊಂಡೆ. ಆ್ಯಂಡ್ ಇದು ಮೆಟ್ರೋನಲ್ಲಿ ತೊಗೊಂಡು ಬಂದಿದ್ದು. ಇದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಇದು ಎಲ್ಲಿ ತೊಗೊಂಬಂದ್ರಿ ಅಂತ. ನಾನು ಹೋದ ಸಲ ತೋರಿಸ್ದಾಗ್ಲೂ ಕೇಳಿದರೆ, ಅದಕ್ಕೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಯಲ್ಲಿ ಅವಾಗ ಒಂದು ಆಫರ್ ಇತ್ತು. ಎಷ್ಟೋ ದುಡ್ಡಿಗೆ ಪರ್ಚೇಸ್ ಮಾಡಿದ್ರೆ ಇದು 99 ರುಪೀಸ್ಗೆ ಕೊಟ್ಟರು. ಇಲ್ಲಾಂದರೆ ನಿಮಗೆ ಇದು 499 599 ಇರಬೇಕು. ತುಂಬ ಉಪಯೋಗ ಆಗುತ್ತೆ. ಲೈಕ್ ಇದರೊಳಗೆ ನೀರು ತುಂಬ್ಕೊಂಡು ಹೋಗ್ಬಿಟ್ರೆ, ನಾವು ಮಾಮೂಲಿ ಬಾಟಲ್ಸ್ನ ಕ್ಯಾರಿ ಮಾಡಿರ್ತೀವಲ್ಲ, ಅದನ್ನು ತುಂಬ್ಕೋಬೋದು. ಆ್ಯಂಡ್ ಈ ಸಲ ನಾವು ಹೋಗಿದ್ದು 9 ಜನ ಹೋಗಿದ್ದು. ಒಂದು ಲೈಕ್ ಟೋಟಲ್ 10 ಜನ ಅಂದ್ಕೊಳ್ಳಿ. 10 ಜನಕ್ಕೆ ನಾವು ವಾಟರ್ ಬಾಟ್ಲ್ ಪರ್ಚೇಸೇ ಮಾಡಲಿಲ್ಲ, ಇದರೊಳಗೆ ಅಡ್ಜಸ್ಟ್ ಮಾಡಿದ್ವಿ. ಎಲ್ಲೆಲ್ಲಿ ಖಾಲಿ ಆಗುತ್ತೋ ಅಲ್ಲೆಲ್ಲ ತುಂಬಿಕೊಂಡು, RO ಎಲ್ಲ ಇದ್ದೇ ಇರ್ತಲ್ಲ ಯೂಶ್ವಲಿ ಹಾಕೋಬೇಕಾಗ, ಅದು ತುಂಬಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮುಂದೆ ಬರೋವಂಥ ವೀಡಿಯೋಗಳಲ್ಲಿ ನಮ್ಮ ಟ್ರಾವೆಲ್ ಬ್ಲಾಗ್ನ ನಿಮ್ಗಳಿಗೂ ತೋರಿಸ್ತೀನಿ. ಸೊ ದೀಪಾವಳಿ ಹಾಕಿದ್ರೆ ಫಸ್ಟ್ ಈ ವಿಡಿಯೋನ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಡೆಫಿನೆಟ್ಲಿ ಇದಾದಮೇಲೆ ನಮ್ಮ ಟ್ರಾವೆಲ್ ಸೀರೀಸ್ ಬರುತ್ತೆ. ಸಂಜೆ ನಿಮ್ಗೆ ಹೇಳಿದೆ ರಂಗೋಲಿ ಹಾಕ್ತಿರಲಿಲ್ಲ, ಸೊ ಹಾಕ್ತಾ ಇದ್ದೀನಿ. ನಮ್ಮ ಬಾಟಿಕ್ ಅಂದರೆ ಇನ್ನೊಂದು ಮನೆಗೆ ಬಂದೆ, ಇಲ್ಲಾಂದರೆ ಕ್ಲೀನಾಗಿ ಮುಂದೆ ಹಾಕ್ಬೋದು ಅಂತ. ಮಳೆ ಬಂದರೂ ಪ್ರಾಬ್ಲಮ್ ಇಲ್ಲ, ಜಾಗ ಸಾಕಷ್ಟಿದೆ. ತುಂಬ ಪ್ರೋ ಅಲ್ಲ ರಂಗೋಲಿ ಹಾಕೋದ್ರಲ್ಲಿ, ಬಟ್ ಎನಿವೇಸ್ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಧ್ಯ ಸ್ಟೆನ್ಸಿಲ್ ಯೂಸ್ ಮಾಡಿದ್ದೀನಿ, ಮಿಕ್ಕಿದೆಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡಿ ಸುತ್ತಲೂ ದೀಪ ಇಟ್ಟು ಫೈನಲಿ ಯಾವ ಥರ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಹೊಸ ಸೀರೆದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದಲ್ಲ, ಅದು ಕೂಡ ರೆಡಿಯಾಗಿ ಪೋಟ್ರ್ ಮಾಡಿದ್ದಾರೆ. ಯಾಕೆ ನಂಗೆ ಹೋಗೋಕ್ಕಾಗಲಿಲ್ಲ, ತಕ್ಷಣ ಮಲ್ಲೇಶ್ವರಂಗೆ ಹೋಗಿ ಇಸ್ಕೊಂಬರೋಕ್ಕಾಗಲಿಲ್ಲ ಅಂತ. ಸೊ ಬಂದಮೇಲೆ ನಿಮಗೆ ಹೊಸ ಸೀರೆ ಉಟ್ಕೊಂಡು ಈ ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಿಮ್ಮ ಮನೆಯಲ್ಲಿ ದೀಪಾವಳಿ ಯಾವ ಥರ ಆಚರಣೆ ಮಾಡ್ತಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಬೇಡಿ. ಯೂಶ್ವಲಿ ನಾನು ಪ್ರತಿ ವರ್ಷ ಹೊಸ ಮಣ್ಣಿನ ದೀಪಗಳನ್ನ ತೊಗೊಂಬರ್ತೀನಿ. ಏಕೆಂದರೆ ಲೋಕಲಲ್ಲಿ ಮಾರ್ತಿರ್ತಾರಲ್ಲ ರೋಡ್ ಸೈಡು, ಅವ್ರಿಗೂ ಉಪಯೋಗ ಆಗುತ್ತೆ. ಆ್ಯಂಡ್ ಅವರು ದೀಪಾವಳಿ ಚೆನ್ನಾಗಿ ಆಚರಿಸ್ಬೋದು ಅಂತ ಸುಮಾರು ಸಲ ನಾನು ತೊಗೊಂಡು ಬರ್ತೀನಿ. ಆ್ಯಂಡ್ ಹೋದಾಗೆಲ್ಲ 2, 4 ಇಂಥದ್ದೆಲ್ಲ ತೊಗೊಂಬರಲ್ಲ, ಒಂದು 10, 20 ತೊಗೊಂಡು ಬಂದಿರ್ತೀನಿ. ಬೇರೆ ಡಿಸೈನ್ಗಳೆಲ್ಲ ಸಿಗುತ್ತೆ ಅಂತ. ಬಟ್ ಈ ಸಲ ನಾವು ಊರಿಗೆ ಹೋಗಿದ್ದರಿಂದ ನನಗೆ ಅಂಗಡಿಗೆಲ್ಲ ಹೋಗಿ ಪರ್ಚೇಸ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಮನೇಲೇ ಸಾಕಷ್ಟಿತ್ತು, ಅದನ್ನೇ ರೆಡಿ ಮಾಡ್ಕೋತಾ ಇದ್ದೆ. ಆ್ಯಂಡ್ ರಂಗೋಲಿ ಎಲ್ಲ ಹಾಕಿದಾದಮೇಲೆ ಈ ಥರ ಕಾಣಿಸ್ತಾ ಇತ್ತು. ತುಂಬ ಹೊತ್ತು ಹಿಡಿತು, ಏಕೆಂದರೆ ಕಲರ್ ತುಂಬೋದು ಅವೆಲ್ಲ ಸಾಕಷ್ಟು ಟೈಮ್ ಹಿಡಿದೆ. ತುಂಬ ಏನು ಪರ್ಫೆಕ್ಟಾಗೇನು ಬಂದಿಲ್ಲ, ಬಟ್ ಲೈಕ್ ಕಲರ್ಗಳು ನೋಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಪ್ರಾಕ್ಟೀಸ್ ಮಾಡಬೇಕು, ಇನ್ನು ಹೋಗ್ತಾ ಚೆನ್ನಾಗಿ ಬರುತ್ತೆ. ಬ್ಲೌಸ್ನ ಸ್ಟಿಚಿಂಗ್ಗೆ ಕೊಟ್ಟಿದ್ದೆ, ನಿಮ್ಗೆ ಹೇಳಿದೆ ಲಕ್ಷ್ಮಿಗೆ ಉಡ್ಸಿದ್ದನ್ನ ಸೀರೆ ಕೊಟ್ಟಿದ್ದೀನಿ ಅಂತ. ಆ್ಯಂಡ್ ಇವತ್ತು ಲೈಕ್ ಪೋರ್ಟರ್ ಮಾಡಿದ್ರು, ಹೋಗೋ ಆಗಲ್ಲ, ತುಂಬ ಮಳೆ ಬರ್ತಿತ್ತು ಅಂತ. ಆ್ಯಂಡ್ ಇಲ್ಲೇ ಇದೆ ನೋಡಿ, ನಾನು ಸ್ಟಿಚ್ ಮಾಡಿಸಿದ್ದು ರೂಪ್ ನಂದನ್ ಡಿಸೈನರ್ ಸ್ಟುಡಿಯೋ ಅಂತ, ಮಲ್ಲೇಶ್ವರಂನಲ್ಲಿ ಇರೋವಂಥದ್ದು. ಮಲ್ಲೇಶ್ವರಂನಲ್ಲಿ ಮಲ್ಲೇಶ್ವರಂನಲ್ಲಿ ಸ್ವಿಮ್ಮಿಂಗ್ ಪೂಲ್ ರಾಯರ ಮಠ ಅಂತ ಒಂದು ರಾಯರ ಮಠ ಇದೆ. ಅದಕ್ಕೆ ಡಯಾಗ್ನಲಿ ಆಪೋಸಿಟ್ ನಿಮಗೆ ಇವರ ಒಂದು ಬಾಟಿಕ್ ಇರೋದು. ಫೋನ್ ನಂಬರ್, ಅಡ್ರೆಸ್ನ ಹಾಕಿರ್ತೀನಿ. ಹಾಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವುಗಳು ಸ್ಟಿಚ್ ಮಾಡಿಸ್ಕೊಳ್ಳೋದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ಬ್ಲೌಸ್ನ ಪ್ಲೇನ್ ಹೇಳಿರಲಿಲ್ಲ, ಸ್ವಲ್ಪ ಸಿಂಪಲಾಗಿ ಒಂದು ಡಿಸೈನ್ ಥರ ಹೇಳಿದ್ದೆ.
ಯಾವ ಥರ ಸ್ಟಿಚ್ ಮಾಡಿಸಿದ್ದಾರೆ ಅಂತ ಫಸ್ಟ್ ತೋರಿಸ್ತೀನಿ. ಅದಾದಮೇಲೆ ಸೀರೆನ ಉಟ್ಕೊಂಡು ಬಂದು ಎಕ್ಸಾಕ್ಟಾಗಿ ಯಾವ ಥರ ಬರುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಇದೇ ಸೀರೆ ನಾನು ಬರೀ ಫಾಲ್ ಮತ್ತು ಜಿಗ್ಜ್ಯಾಗ್ ಮಾತ್ರ ಹೇಳಿದ್ದೆ, ಕುಚ್ಚು ಬೇಡ ಅಂತ ಹೇಳಿದ್ದೆ. ಯಾಕೆಂದರೆ ನಾನು ಕುಚ್ಚು ಅಷ್ಟೊಂದು ತುಂಬ ಏನು ಇಷ್ಟಪಡಲ್ಲ ಅಂತ ಬರೀ ಫಾಲ್ ಮಾತ್ರ ಹೇಳಿದೆ. ಆ್ಯಂಡ್ ಇದು ಸೀರೆ ತುಂಬ ಜನ ನೋಡಿದ್ರಿ, ತುಂಬ ಜನ ಇಷ್ಟಪಟ್ಟಿದ್ರಿ ಈ ಕಲರ್ ಸೀರೆನ. ಆ್ಯಂಡ್ ಫುಲ್ ಎಕ್ಸೈಟೆಡ್ ಬ್ಲೌಸ್ ಯಾವ ಥರ ಬಂದಿರುತ್ತೆ ಅಂತ ನೋಡೋಕ್ಕೆ. ಆ್ಯಕ್ಚುಲಿ ನಾನು ತುಂಬ ಗ್ರ್ಯಾಂಡಾಗಿರೋದು ಹಾಕ್ಕೊಳ್ಳಲ್ಲ, ನಿಮಗೆ ಗೊತ್ತು. ಸೊ ನಾನು ತುಂಬ ಸಿಂಪಲ್ಲಾಗಿ ನನಗೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ದೆ. ಆ್ಯಂಡ್ ಇಲ್ಲಿ ನೋಡಿ, ಸೊ ಈ ಥರ ಸ್ಟಿಚ್ ಮಾಡಿದ್ದಾರೆ, ಸಿಂಪಲಾಗಿ ಸ್ಟಿಚ್ ಮಾಡಿದ್ದಾರೆ, ಪಿಕಾಕ್ ಡಿಸೈನ್ ಮಾಡಿ. ಅದೇ ಥರ ಮುಂದೆ ಜಸ್ಟ್ ಬೀಡ್ ವರ್ಕ್ ಬಂದಿದೆ. ಹಾಗೆ ಇಲ್ಲಿ ಈ ಥರ ಒಂದು ಡಿಸೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಈ ಥರ ಒಂದು ಡಿಸೈನ್ ಬಂದು ಈ ಥರ ಸ್ಟಿಚ್ ಮಾಡಿದ್ದಾರೆ. ಆ್ಯಂಡ್ ಇದ್ರ ಬಾರ್ಡರ್ ನನಗೆ ಕೊಟ್ಟಿದ್ದಾರೆ. ನಾನು ಬಾರ್ಡರ್ ಇದೆಲ್ಲ ಡಿಸೈನ್ ಬಂದಾಗ ಬಾರ್ಡರ್ ಬೇಡ ಅಂದರೆ ಸೊ ಬಾರ್ಡರ್ ನನಗೆ ಕಳಿಸಿದ್ದಾರೆ. ನಾನು ಆ ಬಾರ್ಡರ್ನ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇದೆ. ಬೇಗ ರೆಡಿಯಾಗಿ ಬರ್ತೀನಿ, ಸೀರೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದಿದ್ದೀನಿ. ಆ್ಯಂಡ್ ಬ್ಲೌಸ್ ಫಿಟ್ಟಿಂಗ್ ಮಾತ್ರ ಪರ್ಫೆಕ್ಟಾಗಿದೆ. ಈಗ ನಿಮಗೆ ಕರೆಕ್ಟಾಗಿ ಡಿಸೈನ್ ಕಾಣಿಸ್ಬೋದು ಅಂತ ಅನ್ಕೋತೀನಿ. ಪಿಕಾಕ್ ಡಿಸೈನ್ ಮಾಡಿಸಿರೋದು ತೋಳ್ಗೆ. ಇಲ್ಲಿ ಸಿಂಪಲಾಗಿ ಗೋಲ್ಡ್ ಕಲರಲ್ಲಿ ಡಿಸೈನ್ ಬಂದಿದೆ. ಹಾಗೆ ಹಿಂದೆ ನೀವು ನೋಡಿದ್ರೆ ಹಿಂದೆ ಒಂದೇ ಒಂದು ಪಿಕಾಕ್ ಥರ ಮಾಡಿಸಿದ್ದೀನಿ. ಫುಲ್ ಡಿಸೈನ್ ನಾನೇನು ಮಾಡಿಸಿಲ್ಲ. ಸೊ ಈ ಥರ ಇದೆ. ಆ್ಯಂಡ್ ಈ ಸೀರೆ ಈ ಥರ ಉಟ್ಕೊಂಡು ಹಬ್ಬ ಅಂತ ಸೀರೆ ಉಟ್ಕೊಂಡು ರೆಡಿಯಾಗಿದೆ. ಪಟಾಕಿ ನಾವು ತುಂಬ ತಂದಿಲ್ಲ, ಸೊ ಜಸ್ಟ್ ಶಾಸ್ತ್ರಕ್ಕೆ ಅಂತ ಸ್ಪಾರ್ಕ್ಲರ್ಸು ಹಾಗೆ ಫ್ಲವರ್ ಪಾಟ್ಸ್ ಅಷ್ಟೇ ಇರೋದು. ಆ್ಯಂಡ್ ರಂಗೋಲಿ ಯಾವ ಥರ ಬರುತ್ತೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿದ್ದು. ಆಮೇಲೆ ಇದು ಮರ್ತೋಗ್ಬಿಟ್ಟು ಹೇಳೋದು, ನಾನು ರೀಸೆಂಟಾಗಿ ಜಯನಗರ್ಗೆ ಹೋದಾಗ ಸಿಲ್ವರ್ನಲ್ಲಿ ತೊಗೊಂಡು ಬಂದಂಥ ಒಂದು ಮೂಗ್ ಬಟ್ಟಿದು ಪ್ರೆಸ್ಸಿಂಗ್ ಟೈಪ್, ಅದಕ್ಕೆ ಗೋಲ್ಡ್ ಪಾಲಿಶ್ ಹಾಕಿದ್ದಾರೆ ಅಷ್ಟೇ. ತುಂಬ ಜನ ಕೇಳ್ತಾ ಇದ್ದೀವಿ ಯಾವ ಥರ ಇದೆ ಅಂತ. ಪ್ರೆಸ್ಸಿಂಗ್ ಟೈಪ್ ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶ್. ಸೊ ಈ ಥರ. ಆ್ಯಂಡ್ ಗಂಟು ಹಾಕ್ಕೊಂಡಿದ್ದೀನಿ ಫಾರ್ ಎ ಚೇಂಜ್. ಕ್ಲೀನಾಗಿ ಬಂದಿದೆ. ನಾನೇ ನನ್ನ ಹೇರ್ ಸ್ಟೈಲ್ ಮಾಡ್ಕೊಂಡಿರೋದು, ಟ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸೀರೆ ಮಾತ್ರ ತುಂಬ ಕ್ಲೀನಾಗಿ ಡ್ರೇಪ್ ಆಗಿದೆ, ನೆರಿಗೆ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಆ್ಯಂಡ್ ಮ್ಯಾಚಿಂಗ್ ಬಳೆ, ಹಾಗೆ ಇದೊಂದು ಸ್ವಲ್ಪ ಹೆವಿಯಾಗಿರುವಂಥ ಒಂದು ನೆಕ್ಲೇಸ್ ಹಾಕಿ ರೆಡಿಯಾಗಿದ್ದೀನಿ ಹಬ್ಬಕ್ಕೆ ಅಂತ. ಆ್ಯಂಡ್ ಇವರ ಅಡ್ರೆಸ್ನ ಡೆಫಿನೆಟ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವುಗಳು ಬೇಕಿದ್ರೆ ಸ್ಟಿಚಿಂಗ್ಗೆ ಆರಾಮಾಗಿ ಕೊಡ್ಬೋದು. ಆಚೆ ಕಡೆ ಸಾಕಷ್ಟು ಪಟಾಕಿ ಸೌಂಡ್ ಬರ್ತಿತ್ತು, ಯಾಕೆಂದರೆ ತುಂಬ ಜನ ಪಟಾಕಿನ ಹೊಡಿತಾನೆ ಇದ್ದರು. ಬಟ್ ನಾವು ತುಂಬ ಏನು ಹೊಡೆಯೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಈ ರಂಗೋಲಿಗಳ ಮುಂದೆ ದೀಪ ಇಟ್ಟು ದೀಪ ಹಚ್ಚಿದಾಗ ಎಷ್ಟು ಲುಕ್ ಇದೆ ಅಂದರೆ ದೀಪಾವಳಿಯ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ನೋಡಿದಾಗ. ಆ್ಯಂಡ್ ಸಾಕಷ್ಟು ಚೆನ್ನಾಗಿರುತ್ತೆ. ಈ ಥರ ಕಾಣಿಸ್ತಾ ಇತ್ತು ಕಂಪ್ಲೀಟಾಗಿ ದೀಪ ಎಲ್ಲ ಹಚ್ಚಿದ್ದಾದಮೇಲೆ. ತುಂಬ ತಂದಿರಲ್ಲ ನಿಮ್ಗಳಿಗೆ ಹೇಳ್ದಂಗೆ, ಜಸ್ಟ್ ಒಂದು ಬಾಕ್ಸ್ ಅಷ್ಟು ಸ್ಪಾರ್ಕ್ಲರ್ ಹಾಗೆ ಒಂದೇ ಒಂದು ಬಾಕ್ಸು ಫ್ಲವರ್ ಪಾಟ್ ತಂದಿದ್ವಿ ಅಷ್ಟೇ. ಬಟ್ ನನಗೇನು ಭಯ ಆಗಿಯಲ್ಲ, ನಾವು ತುಂಬ ಪಟಾಕಿಗಳು ಹೊಡಿತಾ ಇದ್ವಿ, ಎಲ್ಲ ಡಮ್ ಡಮ್ ಪಟಾಕಿಗಳು ಎಲ್ಲ ಸಾಕಷ್ಟೇ ಹೊಡಿತಾ ಇದ್ವಿ. ಬಟ್ ಆಮೇಲೆ ಇವಾಗೆಲ್ಲ ಪೊಲ್ಯೂಷನ್ನು ಅದು ಇದು ಅಂತೆಲ್ಲ ಬರೋದನ್ನ ಸೊ ಯಾರು ಹೊಡಿಯೋಕೆ ಹೋಗಲ್ಲ. ಆ್ಯಂಡ್ ನಾವು ಕೂಡ ಪಟಾಕಿ ಅಷ್ಟೊಂದೇನು ಹೊಡೆಯಲ್ಲ, ಆದರೆ ಭಯ ಅಂತೇನು ಹೊಡೆಯಲ್ಲ ಅಂತ ಅಲ್ಲ. ಅದರ ಈ ಹಬ್ಬ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕವರಿದ್ದಾಗ ಸಖತ್ ಎಂಜಾಯ್ ಮಾಡ್ತಿದ್ವಿ. ಬಟ್ ಎನಿವೇಸ್ ಈ ಸಲ ಮತ್ತೆ ಪಟಾಕಿ ಹೊಡೆದ್ವಿ. ಇಷ್ಟು ನಮ್ಮ ದೀಪಾವಳಿಯ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏನಾದರೂ ಬೇರೆ ಡೀಟೇಲ್ಸ್ ಬೇಕಿದ್ರೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.